ನನಗಿಷ್ಟ ಬಂದಾಗ ನಾನು ಮಾಡ್ತಾ ಇದ್ದೀನಿ. ಯಾರಿಲ್ಲ ಅಂತ ಒಂದು ಬೇಜಾರಿಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಪಯಣಕ್ಕೆ ಸ್ವಾಗತ ಮತ್ತೊಮ್ಮೆ. ಮತ್ತೆ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಹಾಗೆ ಫ್ರೆಂಡ್ಸ್, ನನ್ನ ಈ ಪಯಣವು ಬರೀ ಸ್ಥಳಗಳ ವೀಕ್ಷಣೆಗಳಿಗೆ ಅಲ್ಲ, ಬದಲಾಗಿ ನನ್ನ ಮನಸ್ಸಿನ ನೆಮ್ಮದಿಯನ್ನು ಹುಡುಕುತ್ತಾ ಹೊರಟಾಗ ನೆನಪಾದದ್ದು ನಮ್ಮ ಮೆಚ್ಚಿನ ಚಿಕ್ಕಮಗಳೂರು ಜಿಲ್ಲೆಯ ದೇವರ ಮನೆಗೆ. ಹಾಗೆ ಊಟದ ಟೈಮ್ ಆಯಿತು, ಹಸಿವಾಗ್ತಾ ಇತ್ತು. ಹೋಟೆಲ್ಗೆ ಹೋಗಿ ಊಟ ಮಾಡಿ ಅಲ್ಲಿಂದ ಊಟ ಆಯಿತು. ವಾಟರ್ ತಗೊಂಡೆ. ನೋಡಿ, ಊಟ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಚಾರ್ಮಾಡಿ ಘಾಟಿ ಆಗ್ತಿದೆ. ಮಳೆಗಾಲದಲ್ಲಂತೂ ಸೂಪರಾಗಿ ಕಾಣೋ ವ್ಯೂಸು. ಈಗ ಅಷ್ಟೇನು ವಿಶೇಷವಾಗಿಲ್ಲ, ಆದರೂ ಚೆನ್ನಾಗಿದೆ. ಅಲ್ಲಿ ನೋಡುವಾಗೆಲ್ಲ ಖುಷಿ ಆಗುತ್ತೆ. ಫೈನಲ್ ಆಗಿ ನಾನು ರೀಚ್ ಆದದ್ದು ನಮ್ಮ ದೇವರ ಮನೆ ರೂಟಿಗೆ. ಆ ರೂಟೇನು ಅಷ್ಟೇನು ಚೆನ್ನಾಗಿಲ್ಲ, ಆದರೂ ಪರವಾಗಿಲ್ಲ, ಹೋಗ್ತಾ ಇದೆ. ಕಾಫಿ ತೋಟಗಳ ಮಧ್ಯದಲ್ಲಿ ನನ್ನ ಪಯಣ ಹೋಗುವಾಗ ಏನೋ ಒಂಥರ ನನಗೆ ನೆನಪಾದದ್ದು ಕೊಡೆಕನಲ್ ರೂಟು. ಅದು ಕೂಡ ಈ ಥರನೇ ಇತ್ತು, ಸೂಪರಾಗಿ ಸಖತ್ತಾಗಿತ್ತು. ಹಾಯ್ ಗೈಸ್, ಫೈನಲಿ ರೀಚ್ ಆದ್ವಿ ನಮ್ಮ ದೇವರ ಮನೆಗೆ. ಇಲ್ಲಿ ನೋಡಿ ವ್ಯೂಸ್ ಎಲ್ಲ ಹೆಂಗಿದೆ ಅಂತ. ನಾವೀಗ ಹೋಗ್ತಾ ಇರೋದು ಆ ವ್ಯೂ ಪಾಯಿಂಟ್ಗೆ. ಅದು ಹೇಗಿದೆ ಅಂತ ನೋಡೋಣ. ಏನೋ ಬಿಸಿಲೇ ಅಲ್ವಾ, ಜನರೇನು ಕಾಣ್ತಾ ಇಲ್ಲ. ಒಂದು 4-5 ಗಾಡೀಸ್ ಇದೆ ಅಷ್ಟೇ, ಬೇರೆ ಏನಿಲ್ಲ, ಕಂಪನಿ ಇಲ್ಲ ಇಲ್ಲಿ. ಫ್ರೆಂಡ್ಸ್, ಹೋಗ್ತಾ ಇದ್ದೀನಿ. ತುಂಬ ಇದೆ ಮೇಲ್ಗಡೆ ಹತ್ತಕ್ಕೆ. ನೋಡಿ, ಅಯ್ಯೋ ನೋಡಿ, ಗಾಳಿ ಚೆನ್ನಾಗಿದೆ. ಆದರೂ ಇನ್ನೂ ಇದೆ ಹತ್ತಕ್ಕೆ. ನೋಡಿ ಮೇಲ್ಗಡೆ ಇನ್ನೂ ಇದೆ ಹತ್ತಕ್ಕೆ. ಅದು ಎಲ್ಲ ನಾವು ಬಂದಿರೋ ಪ್ಲೇಸು. ಆ ಕಡೆನೂ ಬೆಟ್ಟ, ಈ ಕಡೆನೂ ಬೆಟ್ಟ. ಬೆಳಿಗ್ಗೆ ಹೊತ್ತು ಚೆನ್ನಾಗಿರುತ್ತೆ ವ್ಯೂಸ್ ಎಲ್ಲ. ಇವಾಗ ಸಂಜೆ ಆಗ್ತಾ ಬಂತಲ್ವಾ, ಬಿಸಿಲು ಬೇರೆ, ತುಂಬ ಬಿಸಿಲಿದೆ. ಈ ಪ್ಲೇಸು ಸಖತ್ತಾಗಿದೆ. ಗಾಳಿ ನೋಡಿ ಹಿಂಗೆ ಬರ್ತಾ ಇದೆ ಗಾಳಿ. ತುಂಬ ಗಾಳಿ ಇದೆ. ನಾನು ಸ್ಟ್ಯಾಂಡ್ ಕೂಡ ನಿಲ್ತಾ ಇಲ್ಲ ಈ ಗಾಳಿಗೆ, ಅಷ್ಟು ಗಾಳಿ ಇದೆ. ಪ್ಲೇಸ್ ಸೂಪರ್ ಆಗಿದೆ, ಸಖತ್ತಾಗಿದೆ ಪ್ಲೇಸು. ಏನೋ ವ್ಯೂಸು ಸ್ವಲ್ಪ ಚೆನ್ನಾಗಿದೆ. ಒಂದು ಬೆಳಿಗ್ಗೆ ಹೊತ್ತು ಬಂದರೆ ಸೂಪರ್ ಆಗಿರ್ಬೇಕಿತ್ತು. ನಾನು ಇವಾಗ ಬಂದಿರೋದು 3:30-4 ಗಂಟೆಗೆ. ಬಿಸಿಲು ಹಂಗೆ ಇದೆ. ಬಿಸಿಲು ಅಂದರೆ ತುಂಬಾ ಶೆಕೆ ಆಗ್ತಾ ಇದೆ. ಮನೆಗೆ ರೀಚ್ ಆಗಿದ್ದೀನಿ. ಇಲ್ಲಿ ವ್ಯೂಸ್ ಎಲ್ಲ ತೋರಿಸ್ತಾ ಇತ್ತು. ತುಂಬ ಸ್ಪೆಷಲ್ ಏನಿಲ್ಲ. ಅದು ನಾನು ಬಂದಿರೋದು ಬೇಸಿಗೆ ಕಾಲದಲ್ಲಿ. ಇಲ್ಲಿ ಬಿಸಿಲಿಗೆ ಯಾರು ಬರೋಲ್ಲ. ಬಿಸಿಲಿಗೆ ಮನೆಯಿಂದ ಹೊರಗಡೆ ಬರುವುದೇ ಜನರು ತುಂಬ ಕಷ್ಟದಲ್ಲಿ ಅಲ್ವಾ. ಹಂಗಾದ್ಮೇಲೆ ಈ ಬೆಟ್ಟ ತುದಿಯೆಲ್ಲ ಬರಲ್ಲ. ಆದರೂ ನೀವು ಬರೋದಾದರೆ ದೇವರ ಮನೆಗೆ ಏನಾದರೂ ಒಂದು ಬರೋದಾದರೆ ಈ ರಜಾ ಸಮಯದಲ್ಲಾದರೆ ನೀವು ಮಾರ್ನಿಂಗ್ ಬನ್ನಿ. ಮಾರ್ನಿಂಗ್ ಒಂದು 10 o'clock 11 o'clock ಒಳಗಡೆ ಬನ್ನಿ. ಇಲ್ಲಿ ಚೆನ್ನಾಗಿರುತ್ತೆ ವ್ಯೂಸು. ಮತ್ತು ಮಧ್ಯಾಹ್ನ ನಂತರ ಬರಬೇಡಿ, ಯಾಕಂದರೆ ತುಂಬ ಬಿಸಿಲಿರುತ್ತೆ. ನನಗೆ ಆಗಲ್ಲ. ಇವಾಗ 3:30 4 ಗಂಟೆ ಆಯಿತು ಇವಾಗ, ಆದರೂ ಅಷ್ಟೊಂದು ಬಿಸಿಲಿದೆ ಇವಾಗ. ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಹತ್ತಕ್ಕೆ ಆಗ್ತಾಯಿಲ್ಲ ಬೆಟ್ಟದ ತುದಿಗೆ, ಅಷ್ಟು ಬಿಸಿಲಿದೆ. ಒಂದು ಈವ್ನಿಂಗ್ 5:30 6 o'clock ಹೊತ್ತಲ್ಲಿ ಇಲ್ಲಿಗೆ ಬಂದರೆ ಏನೋ ತುಂಬ ಚೆನ್ನಾಗಿರೋ ವ್ಯೂಸ್ ಸಿಗುತ್ತೆ ಅನಿಸುತ್ತೆ. ನೀವು ಬರೋದಾದರೆ ಬೆಳಿಗ್ಗೆ ಬನ್ನಿ. ಈವ್ನಿಂಗ್ ಒಂದು 5 o'clock ಅಲ್ಲಾಂದರೆ 4:30 3:30 ಆ ಟೈಮಿಗೆ ಬನ್ನಿ. ಇಲ್ಲಿ ಗಾಳಿ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಗಾಳಿ ಹಂಗೆ ಇದೆ, ಯಾಕಂದರೆ ಇಲ್ಲಿದ್ದು ಗಾಳಿ ಒಂಥರ ಕೂಲ್ ತಂಪಾಗಿದೆ ಗಾಳಿ.
ಈ ಬಿಸಿಲಿಗೂ ಈಗ ಗಾಳಿ ಬರುವಾಗ ಚಳಿ ಆಗ್ತಾ ಇದೆ, ಗೊತ್ತಾಗಲ್ಲ. ಬಟ್ ಹತ್ತುವಾಗಲ್ಲ, ಬೆಟ್ಟ ಹತ್ತುವಾಗ ತುಂಬ ಕಷ್ಟ ಆಗುತ್ತೆ. ನೀರಿನ ಬಾಟ್ಲಿ ಪಕ್ಕ ಬೇಕಾಗುತ್ತೆ. ನನ್ನ ಯೂಟ್ಯೂಬು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ, ಮತ್ತು ಲೈಕ್ ಮಾಡಿ, ಸ್ವಲ್ಪ ಫ್ರೆಂಡ್ಸ್ಗೆ ಆದರೂ ಶೇರ್ ಮಾಡಿ. ತುಂಬ ದಿನ ಆಯಿತು ವೀಡಿಯೋ ಮಾಡಿ, ಬ್ಲಾಗ್ ಮಾಡಿ. ನಾನು ಇವಾಗೇನು ಸುಮ್ಮನೆ ಕೂತಿದ್ದೀನಿ, ಮನೆಯಲ್ಲಿ ಸುಮ್ಮನೆ ಇದ್ದೆ. ಅದಕ್ಕೆ ಬೋರ್ ಆಗಿಬಿಟ್ಟು ನನ್ನ ಮನೆಯಿಂದ ಇಲ್ಲಿಗೆ 135 ಕಿಲೋಮೀಟರ್ ಇದೆ. ಅದು ದಾಟಿ ಬಂದಿದ್ದೀನಿ. ಇವಾಗ ಒಬ್ಬನೇ ಬಂದಿದ್ದೀನಿ. ನಿಜವಾಗ್ಲೂ ಹೇಳಿದರೆ ಏನೋ ಒಬ್ಬನೇ ಬರೋಕ್ಕೆ ಒಂಥರ ಚೆನ್ನಾಗಿದೆ. ಫ್ರೀ ಮೈಂಡ್ ಆಗಿ ಬರ್ಬೋದು. ಬರುವಾಗ ಹೆಂಗೆ ಬರ್ತೀಯ ಅಂತ ಕೇಳಿದರೆ, ಕಿವಿಗೆ ಹೆಡ್ಫೋನ್ ಇಟ್ಟು, ಫುಲ್ ವಾಲ್ಯೂಮ್ ಕೊಡಲ್ಲ ನಾನು, ಲೋ ವಾಲ್ಯೂಮಲ್ಲಿಟ್ಟು ಹಾಡು ಕೇಳ್ತಾ ಬರ್ತಾಯಿದ್ದೀನಿ. ಎಲ್ಲಾದರೂ ಟೀ ಕುಡಿಯುತ್ತಾ, ಅಲ್ಲಾಂದರೆ ಏನಾದರೂ ವ್ಯೂ ಸಿಕ್ಕಿದರೆ ನೋಡುತ್ತಾ. ಯಾರದ್ದು ಒಂದು ಇದಿಲ್ಲ, ಬೇಗ ಹೋಗಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕೇನಿಲ್ಲ. ನನಗಿಷ್ಟ ಬಂದಾಗ ನಾನು ಮಾಡ್ತಾಯಿದ್ದೀನಿ. ದೇವರ ದಯೆಯಿಂದ ಇಷ್ಟವರೆಗೂ ನಾನು ಮಾಡಿರೋ ಬ್ಲಾಗೆಲ್ಲ ಚೆನ್ನಾಗಿತ್ತು ಅಂತ ಅನಿಸ್ತಾ ಇದೆ ನನಗೆ. ಇದೇ ಥರ ಸಪೋರ್ಟ್ ಮಾಡಿ ನನಗೆ. ಮುಂದೆ ಇನ್ಶಾಅಲ್ಲಾ ಚೆನ್ನಾಗಿರೋ ಬ್ಲಾಗ್ ಜೊತೆ ಬರ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರಿಬೇಡಿ. ಏನು ಗೊತ್ತಾ, ಈ ಮೋಡ ಏನೋ ಗೊತ್ತಿಲ್ಲ, ಫಾಗ್ ಬರ್ತಾ ಇದೆ. ಈ ಬಿಸಿಲಿಗೆ ಫಾಗ್ ಬರ್ತಾ ಇದೆ, ಚೆನ್ನಾಗಿದೆ. ನನಗಂತ ಸಖತ್ತಾಗಿ ಇಷ್ಟ ಆಯಿತು. ಒಬ್ಬನೇ ಬಂದದಕ್ಕೂ ಸಾರ್ಥಕ ಆಯಿತು. ಯಾರಿಲ್ಲ ಅಂತ ಒಂದು ಬೇಜಾರಿಲ್ಲ ನನಗೆ. ಬರ್ಬೋದು, ಒಬ್ಬನೇ ಬರ್ಬೋದು. ಹಾಯ್ ಗೈಸ್, ಫೈನಲ್ ಆಗಿ ದೇವರ ಮನೆ ಹೋಗಿ ಅಲ್ಲಿ ನೋಡಿ ಎಲ್ಲ ಇತ್ತು. ಬಟ್ ಈವ್ನಿಂಗ್ ಸೂಪರ್ ಆಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಈವ್ನಿಂಗ್ ಬರೋದಾದರೆ ಈವ್ನಿಂಗೇ ಬನ್ನಿ, ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿ ಒಂದು ಬೆಳಿಗ್ಗೆ ಯಾವ ಥರ ಕ್ಲೈಮೇಟ್ ಇರುತ್ತೆ, ಒಂದು 4:30 ಆಗುವಾಗ ಅದೇ ಥರ ಕ್ಲೈಮೇಟ್ ಬಂತು. ನನಗೆ ಇಷ್ಟ ಆಯಿತು. ನಾನು ಹೊರಡೋ ಟೈಮ್ ಆಯಿತು, ಸಮಯ ಆಯಿತು. ಇವಾಗಲೇ ಟೈಮು ಒಂದು 5:30 ಆಗ್ತಾ ಬಂತು, ನೈಟ್ ಆಗ್ತಾ ಬಂತು. ಇಲ್ಲೇನು ಗೊತ್ತಿಲ್ಲ, ಮಂಜು ಫಾಗೆಲ್ಲ ಬಂದು ಬೇಗನೆ ಕತ್ಲಾಗ್ತಾ ಇದೆ. ಅದಕ್ಕೆ ನನಗೆ ಊರಿಗೆ ಹೋಗಬೇಕಾಗುತ್ತೆ. ನಾನು ಸಿಗ್ತೀನಿ, ಮತ್ತೆ ನಿಮ್ಮೊಂದಿಗೆ ಬರ್ತೀನಿ ನನ್ನ ಪಯಣದಲ್ಲೇ. ಇನ್ನೊಂದು ಸತಿ ಬೇರೆ ಯಾವುದಾದ್ರೂ ಒಂದು ಚೆನ್ನಾಗಿರೋ ಸ್ಪಾಟನ್ನು ನಿಮಗೆ ತೋರಿಸ್ತೀನಿ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.